ಹಾಯ್ ಎವ್ರಿವನ್, ಮನೇಲಿ ಈ ರೀತಿ ಶೇಂಗಾ ಚಟ್ನಿ ಪುಡಿ ಇದ್ಬಿಟ್ರೆ ಅಡುಗೆ ಮಾಡ್ಕೊಳ್ಳೋ ಅರ್ಧ ಟೆನ್ಷನ್ನೇ ಕಡಿಮೆ ಆಗುತ್ತೆ. ಯಾಕಂದರೆ ಎಲ್ಲದಕ್ಕೂ ಇದು ಒಳ್ಳೆ ಕಾಂಬಿನೇಷನ್. ಅದರಿಂದ ಮಿಸ್ ಮಾಡದೆ ಈ ವಿಡಿಯೋನ ಸೇವ್ ಮಾಡಿಕೊಂಡು ನೀವು ಕೂಡ ಟ್ರೈ ಮಾಡಿ. ರೆಸಿಪಿ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದೋಸೆ ಇಡ್ಲಿಗೆ ಚಟ್ನಿ ಮಾಡ್ಕೊಳ್ದೇ ಇದ್ದಾಗ, ಇಲ್ಲ ಚಪಾತಿ ರೊಟ್ಟಿಗಳಿಗೆ ಪಲ್ಯ ಮಾಡ್ಕೊಳ್ದೇ ಇದ್ದಾಗ ಈ ಥರ ಶೇಂಗಾ ಚಟ್ನಿ ಪುಡಿ ಇದ್ದರೆ ಸಾಕು. ತುಪ್ಪ ಮೊಸರು ಜೊತೆ ಹಾಕೊಂಡು ತಿನ್ನಲಿಕ್ಕೆ ಸಖತ್ ಟೇಸ್ಟ್ ಇರುತ್ತೆ. ಇವನ್ ಸಾಂಬಾರು ಮಾಡ್ಕೊಳ್ದೇ ಇದ್ದಾಗಲೂ ಬಿಸಿ ಬಿಸಿ ಅನ್ನಕ್ಕೆ ಶೇಂಗಾ ಚಟ್ನಿ ಪುಡಿ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಏನು ರುಚಿ ಅಂತೀರ. ಖಂಡಿತ ಟ್ರೈ ಮಾಡಿ. ದಿಢೀರಾಗಿ ಮಾಡಿಕೊಂಡು ತಿಂಗಳಾನುಗಟ್ಟಲೆ ಸ್ಟೋರ್ ಮಾಡ್ಕೋಬೋದು. ಈ ಶೇಂಗಾ ಚಟ್ನಿ ಪುಡಿ ಮಾಡಲಿಕ್ಕೆ 3 ಕಪ್ಪಷ್ಟು ಶೇಂಗಾನ ಹುರ್ಕೊಳ್ತಾ ಇದ್ದೀನಿ. ಆದಷ್ಟು ಈ ಶೇಂಗಾನ ಮೀಡಿಯಂ ಫ್ಲೇಮ್ನಲ್ಲಿ ಹುರ್ಕೊಳ್ತಾ ಬನ್ನಿ. ಹೈ ಫ್ಲೇಮ್ನಲ್ಲಿ ಹುರ್ಕೊಂಡ್ರೆ ಸಿಪ್ಪೆ ಮಾತ್ರ ಕಪ್ಪಾಗಿರುತ್ತೆ, ಒಳಗಡೆ ಶೇಂಗಾ ಹಸಿ ಹಸಿಯಾಗೇ ಇರುತ್ತೆ. ಅದರಿಂದ ಕಡಿಮೆ ಉರಿಯಲ್ಲಿ ಶೇಂಗಾನ ಹುರ್ಕೊಂಡ್ರೆ ಒಳಗಡೆ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿರುತ್ತೆ. ಒಣಕೊಬ್ಬರಿ ಚಟ್ನಿ ಪುಡಿ ಒಂದು ರೀತಿ ಟೇಸ್ಟ್ ಇದ್ದರೆ ಈ ಶೇಂಗಾ ಚಟ್ನಿ ಪುಡಿ ಇನ್ನೊಂದು ರೀತಿ ಟೇಸ್ಟ್ ಇರುತ್ತೆ. ಮಿಸ್ ಮಾಡದೆ ಟ್ರೈ ಮಾಡಿ. ಶೇಂಗಾ ಬೀಜನ ಈ ರೀತಿ ಚೆನ್ನಾಗಿ ಹುರ್ಕೊಂಡ ನಂತರ ಸಪ್ರೇಟಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಒಣಮೆಣಸನ್ನು ಹುರ್ಕೊಳ್ಳೋಣ. ಖಾರಕ್ಕೆ ನಾನಿಲ್ಲಿ 10ರಿಂದ 12 ಖಾರದ ಮೆಣಸನ್ನು ತೊಗೊಂಡಿದ್ದೀನಿ. ಹಾಗೆ 10 ಬ್ಯಾಡಗಿ ಮೆಣಸನ್ನು ಹಾಕ್ಕೊಂಡು ಇದನ್ನು ಕೂಡ ಕಡಿಮೆ ಉರಿಯಲ್ಲಿ ಮೆಣಸು ಗರಿ ಗರಿ ಆಗೋ ತನಕ ಹುರ್ಕೊಳ್ಬೇಕು. ನಿಮ್ಮ ಖಾರಕ್ಕೆ ತಕ್ಕನಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮೆಣಸಿನಕಾಯಿನ ತೊಗೊಳ್ಬೋದು. ಬ್ಯಾಡಗಿ ಮೆಣಸನ್ನು ಕೂಡ ಹಾಕ್ಕೊಂಡ್ರೆ ಚಟ್ನಿ ಪುಡಿ ಕಲರ್ ನೋಡಲಿಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಈಗ ಇದನ್ನು ಕೂಡ ಹುರ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ 3 ಕಪ್ಪಷ್ಟು ಶೇಂಗಾ ಬೀಜಕ್ಕೆ ಅರ್ಧ ಕಪ್ಪಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಕಪ್ಪಷ್ಟು ಕರಿಬೇವನ್ನು ಹಾಕಿ ಕರಿಬೇವು ಗರಿ ಗರಿ ಆಗೋ ತನಕ ಹುರ್ಕೊಳ್ಬೇಕು. ಈ ಶೇಂಗಾ ಚಟ್ನಿ ಪುಡಿಗೆ ಶೇಂಗಾ ಎಷ್ಟು ರುಚಿ ಕೊಡುತ್ತೋ ಈ ಬೆಳ್ಳುಳ್ಳಿ ಕೂಡ ಅಷ್ಟೇ ರುಚಿ ಕೊಡುತ್ತೆ. ಬೆಳ್ಳುಳ್ಳಿ ಜಾಸ್ತಿ ಹಾಕಿದಷ್ಟು ರುಚಿ ಜಾಸ್ತಿ. ಈ ರೀತಿ ಕರಿಬೇವೆಲ್ಲ ಚೆನ್ನಾಗಿ ಗರಿ ಗರಿ ಆಯಿತು ಅಂದರೆ ಫ್ಲೇಮ್ ಆಫ್ ಮಾಡಿ ಇದಕ್ಕೆ 1 ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕಿ ಪ್ಯಾನ್ನ ಅದೇ ಶಾಖದಲ್ಲಿ 1 ನಿಮಿಷ ಹಾಗೆ ಇದನ್ನು ಫ್ರೈ ಮಾಡ್ಕೊಳ್ಳಿ. ಆವಾಗ ಹುಣಸೆ ಹಣ್ಣಲ್ಲಿರೋ ತೇವಾಂಶ ಎಲ್ಲ ಕಡಿಮೆ ಆಗತ್ತೆ. ಇವಾಗ ನಾವು ಒಣಮೆಣಸನ್ನು ಮೊದಲಿಗೆ ನೈಸ್ ಪೌಡರ್ ಮಾಡ್ಕೊಳ್ಳೋಣ. ಯಾಕಂದರೆ ಶೇಂಗಾ ಹಾಕಿದ್ಮೇಲೆ ಅದನ್ನು ನಾವು ತರಿತರಿಯಾಗಿ ರುಬ್ಬೋದ್ರಿಂದ ಈ ಮೆಣಸನ್ನು ನೈಸಾಗಿ ರುಬ್ಕೊಳ್ಬೇಕು. ಇದನ್ನು ನಾವು ರುಬ್ಕೊಂಡ್ಮೇಲೆ ಇದಕ್ಕೆ ಹುರ್ಕೊಂಡ ಶೇಂಗಾ ಬೀಜ, ಹುರ್ಕೊಂಡ ಬೆಳ್ಳುಳ್ಳಿ, ಕರಿಬೇವು, ಹುಣಸೆ ಹಣ್ಣು ಹಾಗೆ 1 ನಿಂಬೆ ಹಣ್ಣಿನ ಗಾತ್ರದಷ್ಟು ಬೆಲ್ಲನ ಹಾಕೊಳ್ಳಿ. ಒಳ್ಳೆ ಟೇಸ್ಟ್ ಕೊಡುತ್ತೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈ ಚಟ್ನಿ ಪುಡಿನ ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಬೇಕು. ಯಾವುದೇ ಚಟ್ನಿ ಪುಡಿ ಆಗಲಿ ನಾವು ನೈಸಾಗಿ ರುಬ್ಕೊಳ್ಬಾರ್ದು. ಈ ರೀತಿ ತರಿತರಿಯಾಗಿ ಇದ್ರೇ ಒಳ್ಳೆ ಟೇಸ್ಟ್ ಬರೋದು. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಶೇಂಗಾ ಚಟ್ನಿ ಪುಡಿನ ಮನೆಯಲ್ಲೇ ಮಾಡ್ಕೊಳ್ಬೋದು ಅಂತ. ಎಷ್ಟು ಈಸಿಯಾಗಿ ಮಾಡಿಕೊಂಡು ತಿಂಗಳಾನುಗಟ್ಟಲೆ ಸ್ಟೋರ್ ಮಾಡ್ಕೋಬೋದು. ಪ್ರತಿದಿನ ಚಪಾತಿ ರೊಟ್ಟಿನ ಮಾಡ್ಕೊಳ್ಳೋರಂತೂ ಈ ರೀತಿ ಶೇಂಗಾ ಚಟ್ನಿ ಪುಡಿನ ಕೂಡ ಮಾಡಿ ಇಟ್ಕೊಂಡ್ಬಿಟ್ರೆ ಊಟದ ರುಚಿ ಇನ್ನೂ ಹೆಚ್ಚುತ್ತೆ. ಬ್ಯಾಚುಲರ್ಸ್ಗಳಿಗೆ, ಹೊಸದಾಗಿ ಅಡುಗೆ ಕಲಿತಾ ಇರೋರಿಗೆ ಈ ರೆಸಿಪಿ ಖಂಡಿತ ಯೂಸ್ಫುಲ್ ಆಗತ್ತೆ ಅಂದ್ಕೊಳ್ತೀನಿ. ನೀವು ಇದೇ ವಿಧಾನದಲ್ಲಿ ಚಟ್ನಿ ಪುಡಿನ ಮಾಡ್ಕೊಳ್ತೀರಾ? ಕಮೆಂಟ್ ಮಾಡಿ ತಿಳಿಸಿ. ಈ ಶೇಂಗಾ ಚಟ್ನಿ ಪುಡಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.